ಪೆನ್ನಿಸ್ ಹೆಡ್ಡು ರೆಡ್ನೆಸ್, ಪೆನ್ನಿಸ್ಸಿನ ಅಂದರೆ ಶಿಶ್ನದ ಮುಂಭಾಗ ಒಂದು ರೆಡ್ ಕಲರ್ ಆಗೋದು. ಇದಕ್ಕೆ ಕಾರಣ ಬಂದು ಒಂದು ಹೈಜಿನ್ ಮೇಂಟೈನ್ ಮಾಡಿಲ್ಲ, ಅಂದರೆ ನೀಟಾಗಿ ಇಟ್ಕೊಳ್ಳಿಲ್ಲ. ಅಂದರೆ ಸ್ನಾನ ಮಾಡಿದಾಗ ಸ್ಕಿನ್ ಹಿಂದೆ ತೆಗೆದು ವಾಶ್ ಮಾಡಿ ಡ್ರೈ ಮಾಡಿದಾಗ ಈ ಇನ್ಫೆಕ್ಷನ್ ಕಡಿಮೆ ಇರುತ್ತೆ, ಇಲ್ಲ ಅಂದರೆ ಈ ಇನ್ಫೆಕ್ಷನ್ ಬರುತ್ತೆ. ಎರಡನೇದು ಸೋಪ್ ಇರ್ಬೋದು, ಅಥವಾ ಒಂದು ಕಾಂಡೋಮ್ ಯೂಸ್ ಮಾಡಿದಾಗ, ಅಥವಾ ಕೆಲವೊಂದು ಮೆಡಿಸಿನಿಂದನೂ ಸಹ ಇನ್ಫೆಕ್ಷನ್ ಆಗಿ ರೆಡ್ನೆಸ್ ಆಗುತ್ತೆ. ಜೊತೆಗೆ ಸ್ಕಿನ್ ಕಂಡೀಷನ್, ಸ್ಕಿನ್ ಕಾಯಿಲೆಗಳು ಅಂತ ಹೇಳ್ತೀವಿ, ಸೋರಿಯಾಸಿಸ್ಸು, ಎಕ್ಸಿಮಾ, ಈ ಥರ ಇದ್ದಾಗೂ ಸ್ಕಿನ್ನು ರೆಡ್ನೆಸ್ ಇರುತ್ತೆ. ಜೊತೆಗೆ STI, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್, ಗೊತ್ತಿಲ್ಲದೆ ಜೊತೆಗೆ ಒಂದು ಕಾಂಡೋಮ್ ಇಲ್ಲದೆ ಸೆಕ್ಸ್ ಮಾಡಿದಾಗ ಅವ್ರಿಗಿರೋ ಇನ್ಫೆಕ್ಷನ್ ನಮಗೆ ಬಂದಾಗೂ ಸಹ ರೆಡ್ನೆಸ್ ಆಗುತ್ತೆ. ಇದ್ರ ಜೊತೆಗೆ ಪೇಯ್ನ್ ಇರುವಂಥದ್ದು, ಕಡಿತ ಅಥವಾ ಸಣ್ಣದಾಗಿ ಡಿಸ್ಚಾರ್ಜ್ ಆಗುವಂಥದ್ದು, ಅಥವಾ ಪಸ್ ಥರ ಬರುವಂಥದ್ದು, ಸಣ್ಣ ಸಣ್ಣ ಗುಳ್ಳೆಗಳು, ಇವೆಲ್ಲ ಇನ್ಫೆಕ್ಷನ್ನಿಂದ ಸಾಧ್ಯತೆ ಇರುತ್ತೆ. ಈ ಥರ ಕಂಡಾಗ 2 to 3 days ಆದಮೇಲೆ ಅದು ಜಾಸ್ತಿ ಆದಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು.